ಅಸ್ಸಲಾಮುಲೈಕುಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಕೂಡ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಮತ್ತೆ ಸ್ಫಟಿಕನ ಒಳ್ಳೇದಾದಮೇಲೆ ಮತ್ತೆ ತೊಗೋತಾ ಇದ್ದೀರಾ. ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್, ನನಗೆ ಪರವಾಗಿಲ್ಲ ಅಂತ ನೀವು ಕೂಡ ತೊಗೋತಿದ್ದೀರಾ. ಮತ್ತು ಇನ್ನಷ್ಟು ಜನಕ್ಕೆ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಮ್ಮ ಹೆಣ್ಮಕ್ಳಿಗೆ ಇಷ್ಟು ಒಳ್ಳೆ ಮನಸ್ಸಿದೆ, ಇಷ್ಟು ಒಳ್ಳೆ ಬೇಗ ರಿಸಲ್ಟ್ ಸಿಗ್ತಾಯಿದೆ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಾಯಿದೆ. ಖಂಡಿತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಇದನ್ನೇ ಬಯಸೋದು, ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದನ್ನೇ ಬಯಸೋದು. ಈ ಸ್ಫಟಿಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ ಬೇಗ. ನೋಡಿ, ಹೀಗಿರುತ್ತೆ ಇದು ಬೇಗ ನೆಗೆಟಿವ್ ಎನರ್ಜಿಗಳನ್ನು ಅಬ್ಸರ್ವ್ ಮಾಡೋ ಅಂಥ ಅಷ್ಟು ಶಕ್ತಿಗಳು ಇದರಲ್ಲಿದೆ. ನಿಮ್ಮ ಮನೇಲಿ ಏನೇ ತೊಂದರೆ ಆದರೂ ಕೂಡ ಎಲ್ಲದಕ್ಕೂ ಕೂಡ ನಿಮ್ಮ ಮನೆಗಳಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿಗಳು ಇದ್ದರೆ ಮಾತ್ರ ಸಾಧ್ಯ ಆಗೋದು. ಸುಮ್ಮನೆ ಏನೂ ಕೂಡ ಸಾಧ್ಯ ಆಗಲ್ಲ. ಯಾಕೆಂದರೆ ನೆಗೆಟಿವ್ ಎನರ್ಜಿಗಳು ತುಂಬ ಬೇಗ ಅಬ್ಸರ್ವ್ ಆಗುತ್ತೆ ಮನೆಗಳಲ್ಲಿ, ಬೇಗ ಅದನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಪಾಸಿಟಿವ್ ಅನ್ನೋದನ್ನ ಇರಿಸ್ಕೊಳ್ಳೋಕ್ಕೆ ಅದು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಹೇಳೋದು, ನೆಗೆಟಿವ್ ಎನರ್ಜಿ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಇದೊಂದು ಸ್ಫಟಿಕ ಕಲ್ಲು ಇರಲೇಬೇಕು. ಇದು ತುಂಬ ಅಂದರೆ ತುಂಬ ಮನೆಗೆ ಒಳ್ಳೆಯದಾಗುತ್ತೆ. A to Z ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಏನೋ ಒಂದು ನೆಗೆಟಿವ್ ಎನರ್ಜಿ, ಕಣ್ಣು ದೃಷ್ಟಿ ಆ ಥರ ಎಲ್ಲ ಇರ್ಬೋದು. ನೆಗೆಟಿವ್ ಎನರ್ಜಿ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನು ಎತ್ತ ಅಂತ. ಇವಾಗ ಸುಮ್ಮನೆ ಮನೆಗೆ ಬಂದಿರೋರು ಸುಮ್ಮನೆ ಹೋಗಿರಲ್ಲ ಅಲ್ವಾ. ಎಲ್ಲರಿಗೂ ಕೂಡ ಆಗದೆ ಇರೋರು ಅಂತ ಹೇಳಿದ್ರೆ ಒಳ್ಳೆಯವ್ರಿಗೂ ಇರ್ತಾರೆ, ಕೆಟ್ಟವ್ರಿಗೂ ಇರ್ತಾರೆ. ಮುಂದೆ ನಗ್ನಗ್ತಾ ಚೆನ್ನಾಗೇ ಇರ್ತಾರೆ, ಹಿಂದೆ ಬಂದು ನಮ್ಮನ್ನು ಬೈಕೋತಾ ಇರ್ತಾರೆ, ನಮಗೆ ಶಾಪ ಬಿಡ್ತಾ ಇರ್ತಾರೆ. ಅವರು ಚೆನ್ನಾಗಿ ಆಗಬಾರ್ದು, ನಮ್ಮ ಕಣ್ಮುಂದೆ ಹಾಗೆ ನರಳಬೇಕು, ಹೀಗೆ ನರಳಬೇಕು, ಅದನ್ನು ನೋಡಿ ನಾವು ಖುಷಿ ಪಡಬೇಕು ಅಂತ ಕಾಯ್ಕೊಂಡಿರೋರೇ ತುಂಬ ಜನ ಇರ್ತಾರೆ ಅಲ್ವಾ. ಮತ್ತು ತುಂಬ ಜನ ಅಕ್ಕಪಕ್ಕ ಜನನೇ ನಮಗೆ ಆಗಲ್ಲ. ಅವರು ಕೂಡ ಹೀಗೇ ಹೇಳ್ತಾ ಇರ್ಬೋದು. ಏನೋ ಒಂದು ಚಿಕ್ಕ ವಸ್ತು ತಂದರೂ ಕೂಡ ಅದನ್ನು ದೃಷ್ಟಿ ಹಾಕ್ತಾರೆ, ಕೆಟ್ಟ ದೃಷ್ಟಿ ಹಾಕ್ತಾಯಿದ್ರೆ ಅವಳ ಹತ್ರ ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ ಅಂತ ಸುಮ್ಮನೆ ಏನೋ ಒಂದು ಡೈಲಿ ಯೂಸ್ಗೆ ಒಂದು ಸಿಂಪಲ್ ಆಗಿರೋ ಓಲೆ ಹಾಕಿದ್ರು ಕೂಡ ಅದಕ್ಕೂ ದೃಷ್ಟಿ ಹಾಕಿರ್ತಾರೆ. ಡೈಲಿ ಯೂಸ್ಗೆ ಇವಳು ಓಲೆ ಹಾಕೊಂಡಿರ್ತಾಳೆ, ಚಿನ್ನ ಹಾಕ್ಕೊಂಡಿರ್ತಾಳೆ ಅಂತ ತುಂಬ ದೃಷ್ಟಿಗಳು ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಈ ಕಲ್ಲು ಮುಂದೇನೂ ಅಷ್ಟೇ, ಈಗ ಆಗಿರೋ ದೃಷ್ಟಿ ನೆಗೆಟಿವ್ ಎನರ್ಜಿನೂ ಕೂಡ ಇದು ತೆಗೆದಾಕುತ್ತೆ. ಮುಂದೆ ಯಾರಾದರೂ ನಮಗೆ ದೃಷ್ಟಿ ಹಾಕಿದ್ರೆ ಮತ್ತು ನಮಗೇನಾದರೂ ನೆಗೆಟಿವ್ ಎನರ್ಜಿಗಳು ಬರುತ್ತೆ ಅಂತ ಹೇಳಿದ್ರೆ ಅದನ್ನೆಲ್ಲನೂ ಕೂಡ ತಡೆಯೋ ಅಂಥ ಶಕ್ತಿ ಇದಕ್ಕೆ ಇದೆ, ಸರಿನಾ. ಇದಕ್ಕೆ ತುಂಬ ಶಕ್ತಿಗಳಿದೆ. ಅದನ್ನು ನಾನು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಯಾವ ರೀತಿ ಏನು ಅಂತ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಸೀಕ್ರೆಟಾಗಿ ಏನು ಮಾಡಬೇಕು ಅನ್ನೋದು ನನ್ನ ಹತ್ರ ಪರ್ಚೇಸ್ ಮಾಡಿದವ್ರಿಗೆ, ನನ್ನ ಹತ್ರ ತೊಗೊಂಡಿರೋರಿಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ, ಸರಿನಾ. ನನ್ನ ಹತ್ರ ಯಾರೆಲ್ಲ ತೊಗೊಂಡಿದ್ದೀರಾ, ನನ್ನನ್ನು ನಂಬಿ ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೂ ಕೂಡ ನಾನು ಮೋಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಳ್ಳೆಯದಾಗಬೇಕು ಅವ್ರಿಗೆ ಅನ್ನೋದೇ ನನ್ನ ಆಸೆ. ತುಂಬ ಜನ ಅಂದ್ಕೊಂಡಿರ್ತೀರ ಮೋಸ ಇರ್ಬೋದು, ಏನು ಫೇಕ್ ಇರ್ಬೋದು ಅಂತ. ಖಂಡಿತ ಯಾವುದೇ ರೀತಿ ಮೋಸ ಇಲ್ಲ, ಯಾವುದೇ ರೀತಿ ಫೇಕ್ ಇಲ್ಲ. ತುಂಬ ಜನಕ್ಕೆ ಹೋಗಿದೆ, ತಲುಪಿದೆ, ರಿಸಲ್ಟ್ ಕೂಡ ಸಿಗ್ತಾ ಇದೆ. ಆದರೆ ನಾನು ಹೇಳಿದ ರೀತಿ 7 ದಿನ ತಪ್ಪಿದ್ರೆ 11 ದಿನ ಇದನ್ನು ಮಾಡ್ಕೊಂಡು ಹೋಗಿ, ಯಾರಿಗೂ ಕೂಡ ಏನೂ ಕೂಡ ಆಗಲ್ಲ, ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲ ಪಾಸಿಟಿವ್ ಎನರ್ಜಿ ಎಲ್ಲ ನಿಮ್ಮ ಮನೇಲಿರುತ್ತೆ. ನೆಗೆಟಿವ್ನೆಲ್ಲ ತೊಳೆದಾಕಿ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಸೇರಿಕೊಳ್ಳುತ್ತೆ. ಆವಾಗ ನಿಮಗೆ ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ಆಲ್ಮೋಸ್ಟ್ ನೆಗೆಟಿವ್ ಇರೋ ಮನೆಗಳಲ್ಲಿ ಇಷ್ಟೆಲ್ಲ ನಿಮಗೆ ಕಾರಣ ಆಗುತ್ತೆ. ಸಾಲದ ಸಮಸ್ಯೆ ಇರುತ್ತೆ, ಸಾಲ ಅತಿಯಾಗಿ ಬೇಗ ತೀರೋದೇ ಇಲ್ಲ, ಮತ್ತು ನಿಮಗೆ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ, ಖರ್ಚಾಗ್ತಾನೆ ಇರುತ್ತೆ, ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ. ಮತ್ತು
ಹಣ ನಿಮಗೆ ತುಂಬ ಜನ ಹಣ ಮೋಸ ಮಾಡ್ತಾನೆ ಇರ್ತಾರೆ. ಯಾರನ್ನ ನೀವು ಅತಿಯಾಗಿ ನಂಬಿ ಹಣ ಕೊಟ್ಟಿರ್ತೀರ, ಅವರು ಅತಿ ಬೇಗ ಅವ್ರ ಮುಖನ ತೋರಿಸ್ಬಿಟ್ಟು ಓಡೋಗ್ತಾರೆ, ಮೋಸ ಮಾಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿ, ಸರಿನಾ? ಎಲ್ಲ ಜನಗಳಿಗೂ ಒಂದೊಂದು ರೀತಿ ಆ ಥರ ಮಾಡ್ತಾರೆ. ಮತ್ತು ನಿಮಗೆ ಮನೇಲಿ ಜಗಳ, ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಜಗಳ ಮಾಡಬಾರ್ದು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ, ಆದರೂ ಕೂಡ ಯಾವುದೋ ಒಂದು ರೀತಿಲಿ ಜಗಳಗಳು ಆಗುತ್ತೆ. ಮತ್ತು ಗಂಡ ಹೇಳಿದ ಮಾತು ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಕೇಳಲ್ಲ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಆ ಥರ ಆಗುತ್ತೆ. ಮತ್ತು ತುಂಬ ಅಕ್ಕಪಕ್ಕ ಜನ ತುಂಬ ಬೇಕು ಅಂತಲೇ ಜಗಳ ಮಾಡ್ಕೊಂಡು ಬರ್ತಾರೆ. ಏನೋ ಒಂದು ಕಿರಿಕಾಗುತ್ತೆ, ಇಲ್ಲ ಹಣದ ಪ್ರಾಬ್ಲಮ್ ಆಗೇ ಆಗುತ್ತೆ ಮನೆಗಳಲ್ಲಿ. ಏನೋ ನಾವು ನೆಟ್ಟಿಗಿರ್ತೀವಿ, ಯಾವ ಸವಾಸನೂ ಬೇಡ ಅಂತ ನಾವು ಸುಮ್ಮನೆ ಇರ್ತೀವಿ, ಆದರೂ ಕೂಡ ಏನಾದರೂ ತೊಂದರೆ ಬಂದಿರುತ್ತೆ. ಆ ಥರ ಎಲ್ಲ ಆಗ್ತಾನೆ ಇರುತ್ತೆ. ಒಂದಲ್ಲ ಎರಡಲ್ಲ, ನಮ್ಮದೆಲ್ಲ ಪ್ರಾಬ್ಲಮ್ಗಳು ಕೂಡ ನೆಗೆಟಿವ್ ಎನರ್ಜಿಗಳಿಂದನೇ ನಮಗೆ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ಕಟ್ಟಿ 7 ದಿನ ನಾನು ಹೇಳ್ಕೊಟ್ಟಂಗೆ ಮಾಡಿ. ಖಂಡಿತ ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿಗಳಿದ್ರೂ ಕೂಡ ಹೋಗುತ್ತೆ, ಏನೇ ದೃಷ್ಟಿ ಇದ್ರೂ ಕೂಡ ಹೋಗುತ್ತೆ, ಹಣದ ಸಮಸ್ಯೆ ಇದ್ರೂ ಕೂಡ ಹೋಗುತ್ತೆ. ಮತ್ತು ನಿಮಗೆ ಇದನ್ನು ನಿಮಗೆ ಯಾವ ವ್ಯಾಪಾರ ಆಗ್ತಾ ಇಲ್ಲ, ನಿಮಗೆ ಏನಾದರೂ ಚಿಕ್ಕದಿರಲಿ ಕೆಲಸ, ದೊಡ್ಡದಿರಲಿ ಕೆಲಸ, ಯಾವುದೇ ಕೆಲಸ ಆದರೂ ಕೂಡ ಇದನ್ನು ತೊಗೊಂಡೋಗಿ ನೀವು ಕಟ್ಬೋದು. ಲಾರಿಗಳಿಗೆ ಕಟ್ಬೋದು, ಟೆಂಪೋಗಳಿಗೆ ಕಟ್ಬೋದು, ಆಟೋಗಳಿಗೆ ಕಟ್ಬೋದು, ವೆಹಿಕಲ್ಸ್, ಕಾರ್ ಎಲ್ಲದಕ್ಕೂ ಕೂಡ ಕಟ್ಬೋದು. ಎಲ್ಲನೂ ಕೂಡ ನಿಮಗೆ ಅದು ಒಂದು ಗೋಡೆ ಥರ ನಿಮಗೆ ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ. ನಿಮಗೆ ಏನೇ ನೆಗೆಟಿವ್, ಮುಂದೆ ಏನೋ ಒಂದು ಕೆಟ್ಟ ಕೆಲಸ ಆದರೂ ಕೂಡ ಅದನ್ನು ತಡೆಯುತ್ತೆ. ನಿಮ್ಮನ್ನು ಒಂದು ಒಳ್ಳೆಯ ಕೆಲಸಕ್ಕೆ ರೀಚ್ ಮಾಡಿಸುತ್ತೆ. ನಿಮ್ಮನ್ನು ನೀವು ಏನು ಅಂದ್ಕೊಳ್ತೀರ ಆ ಸಾಧನೆನ ನೀವು ಮಾಡ್ಬೋದು. ಅದಕ್ಕೋಸ್ಕರ ಈ ಥರದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ತುಂಬ ಒಳ್ಳೆಯ ಶಕ್ತಿಗಳು ಇದರಲ್ಲಿದೆ. ಆದರೆ ಅತಿಯಾಗಿ ನೀವು ಎಷ್ಟು ನಂಬ್ತೀರಾ, ಇದನ್ನು ಎಷ್ಟು ನೀವು ನಂಬ್ತೀರಾ ಅಷ್ಟು ನಿಮಗೆ ಶಕ್ತಿನ ಇದು ಕೊಡುತ್ತೆ, ಸರಿನಾ? ಇದನ್ನು ಮತ್ತೆ ನೀವು ತುಂಬ ಕ್ಲೀನಾಗಿ ಇರೋ ಟೈಮಲ್ಲಿ ನೀವು ಇದನ್ನು ಮುಟ್ಟಬೇಕಾಗುತ್ತೆ. ಸ್ನಾನ ಮಾಡಿ, ಮತ್ತು ಯಾವುದ್ಯಾವುದೋ ನಾನು ಸ್ನಾನ ಮಾಡಿಲ್ಲ ಹಾಗೆ ಹೀಗೆ ಅಂದರೆ ಪ್ಲೀಸ್ ಮುಟ್ಟಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಅಷ್ಟೇ, ನೀವು ಡೇಟ್ ಆಗಿದ್ದೀರಾ ಅಂದರೆ ಖಂಡಿತ 7 ದಿನವರೆಗೂ ಮುಟ್ಟಕ್ಕೆ ಹೋಗಬೇಡಿ ನೀವು. ಅದನ್ನು ಮಾತ್ರ ಹೇಳ್ತಿದ್ದೀನಿ ಎಲ್ಲರಿಗೂ, ನಾನು ಎಲ್ಲ ವಿಡಿಯೋಸಲ್ಲೂ ಹೇಳ್ತೀನಿ ನಾನು. ಈ ಥರ ನೀವು ಸ್ಫಟಿಕನ ಆರ್ಡರ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಆ ಥರ ಏನಾದರೂ ಬಂದು ನೀವು ಡೇಟ್ ಆಗಿದ್ರೂ ಕೂಡ ಅದನ್ನು ತೆಗೆದು ಹಾಗೆ ಇಟ್ಬಿಡಿ. ಮತ್ತು ನಿಮ್ಮ ಹಸ್ಬೆಂಡು, ನಿಮ್ಮ ಮಕ್ಕಳು, ಯಾರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರಿಂದ ಓಪನ್ ಮಾಡಿಸಿ ಅವರಿಂದ ಕಟ್ಬೋದು ಅವರು ಕೂಡ. ಆದರೆ ನೀವು ಮುಟ್ಟಕ್ಕೆ ಹೋಗಬೇಡಿ ಪ್ಲೀಸ್. ನಾವುಗಳು ಕೂಡ ಇದನ್ನು ಮುಟ್ತೀವಿ ಅಂದರೆ ಸ್ನಾನ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿನೇ ನಾನು ಮುಟ್ಟಿ ಇದನ್ನೆಲ್ಲ ಪಾರ್ಸಲ್ ಮಾಡಬೇಕು ಅಂದ್ರೂ ದಿನ ನಾನು ಸ್ನಾನ ಮಾಡಿನೇ ದುವಾ ಮಾಡಿ ಇವ್ರಿಗೆಲ್ಲ ನಾನು ಪಾರ್ಸಲ್ನ ನಾನು ಕೊಟ್ಟು ಕಳಿಸೋದು. ಅದಕ್ಕೋಸ್ಕರ ಹೇಳ್ತೀನಿ, ನೀವು ಕೂಡ ಇದನ್ನು ಹಾಗೆ ಮಾಡಿ. ಮತ್ತು ಯಾರಿಗೆಲ್ಲ ನನ್ನ ಹತ್ರ ಸ್ಫಟಿಕನ ತೊಗೊಂಡಿದ್ದೀರಾ, ಸರಿನಾ, ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು ಅಂತ ನಾನು ಹೇಳ್ಕೊತೀನಿ. ಆದಷ್ಟು ಬೇಗ ನೀವು ಅಂದ್ಕೊಂಡಿದ್ದೆಲ್ಲ ಸಿಗಲಿ. ಎಷ್ಟು ಕಷ್ಟದಿಂದ ಇದ್ದೀರಾ ಅಷ್ಟು ಕಷ್ಟ ಎಲ್ಲ ದೂರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಒಂದೊಂದಾಗೆ ದೂರ ಆಗುತ್ತೆ. ಇವಾಗ ನಮಗೆ 108 ಕಷ್ಟಗಳಿರುತ್ತೆ, ಎಲ್ಲನೂ ಒಟ್ಟಿಗೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಯಾವುದೇ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಏನೋ ಮಾಡಿಸಿದ್ರು ಕೂಡ ಒಟ್ಟಿಗೆ ಎಲ್ಲನೂ ಕೂಡ ಆಗಲ್ಲ. ಎಲ್ಲನೂ ಕೂಡ ಒಂದೊಂದಾಗಿ ನಿಧಾನಕ್ಕೆ ಆಗೋದು. ಆದರೆ ಇದು ಒಂದು ತುಂಬ ಜನಕ್ಕೆ ಫಾಸ್ಟ್ ರಿಸಲ್ಟ್ ಕೊಟ್ಟಿದೆ, ಅದನ್ನು ನಾನು ಹೇಳ್ತೀನಿ. ಸ್ವಲ್ಪ ಜನಕ್ಕೆ ಒಂದೇ ವಾರಕ್ಕೆ ರಿಸಲ್ಟ್ ಕೊಟ್ಟಿದೆ, 2 ವಾರಕ್ಕೆ, 20 ದಿನಕ್ಕೆ, 1 ತಿಂಗಳಿಗೆ, ಆ ಥರ ರಿಸಲ್ಟ್ನ ಕೊಟ್ಟಿದೆ. ತುಂಬ ಜನ ಹೆಣ್ಮಕ್ಳು ಅವ್ರಿಗೆ ರಿಸಲ್ಟ್ ಸಿಕ್ಕಿದ ಮೇಲೆ ತುಂಬ ಜನ ಅವ್ರ ಫ್ರೆಂಡ್ಸು, ಫ್ಯಾಮಿಲಿಗೆ, ಅಪ್ಪ ಅಮ್ಮನಿಗೆ, ಅಣ್ಣ ತಮ್ಮನಿಗೆ, ಅವ್ರ ತವ್ರ ಮನೆಗೆಲ್ಲ ಕೊಡಿಸ್ತಾ ಇದ್ದೀರಾ. ತುಂಬ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಳ್ಳೆ ಮನಸ್ಸಿಗೆ ದೇವರು ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ, ಸರಿನಾ? ಮತ್ತೆ ಏನು ಹೇಳಬೇಕು ಅಂದರೆ, ಮತ್ತೆ ನಿಮಗೆ ಏನಾದರೂ ಇದರದ್ದು ಏನಾದರೂ ಡೌಟ್ ಇದ್ದರೆ ಖಂಡಿತ ನೀವು ಇದನ್ನು ಕೇಳಿ ತಿಳ್ಕೊಳ್ಳಿ. ಪ್ರಾಡಕ್ಟ್ ನಿಮ್ಮ ಕೈಗೆ ಸೇರಿದ ಮೇಲೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ. ಬೇಕಾದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಫೋಟೋನ ಕಳಿಸಿ, ನನಗೆ ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಪ್ಲೀಸ್ ಎಲ್ಲರೂ ಫೋಟೋ ಕಳಿಸಿ. ಖಂಡಿತ ನಿಮಗೆ ಬಂದು ತಲುಪೋವರೆಗೂ ಕೂಡ ಇದನ್ನು ನಾನು ಹೇಳ್ಕೊಡ್ತೀನಿ. ನಾನು ನಿಮಗೆ ಬಂದು ಕೈಗೆ ತಲುಪೋವರೆಗೂ ಕೂಡ ಅದನ್ನು ಎಲ್ಲಿ ಕಟ್ಟಬೇಕು, ಏನು ಮಾಡಬೇಕು, ಆ ಸೀಕ್ರೆಟ್
7 ದಿನ ಏನು ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ನಾನು. ಪ್ರತಿಯೊಬ್ಬರಿಗೂ ಏನೇ ಡೌಟ್ ಇದ್ದರೂ ಕೂಡ ಹೇಳ್ಕೊಡ್ತೀನಿ. ಏನಾದರೂ ಇನ್ ಕೇಸ್ ನಿಮಗೆ ರಿಪ್ಲೈ ಮಾಡಿಲ್ಲ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ. ಖಂಡಿತ ನಾನು ಫ್ರೀ ಆದಾಗ ಖಂಡಿತ ನೋಡಿ ರಿಪ್ಲೈ ಖಂಡಿತ ಎಲ್ಲರಿಗೂ ಮಾಡ್ತೀನಿ. ಎಲ್ಲರಿಗೂ ರಿಸಲ್ಟ್ ಸಿಕ್ಕಲೇಬೇಕು ಅಂತ ಎಲ್ಲರಿಗೂ ನಾನು ಹೇಳ್ಕೊಡ್ತೀನಿ. ಎಲ್ಲಿ ಕಟ್ಟಬೇಕು ಏನು ಅಂತ ನೀವು ನನಗೆ ಫೋಟೋಸ್ ಕಳಿಸಿ, ಎಲ್ಲಿ ಕಟ್ಟಬೇಕು ಏನು, ನಿಮ್ಮ ಮನೆ ಹೇಗಿದೆ ಅದನ್ನು ಅಷ್ಟು ಫೋಟೋಸ್ನ ಕಳಿಸಿ, ಅದನ್ನು ಕೂಡ ನನಗೆ ಹೇಳಿ ನಿಮ್ಗೆ ಕಟ್ಟೋವರೆಗೂ ನಿಮ್ಮ ಜೊತೆಲೇ ನಾನು ಇರ್ತೀನಿ ಅಂತ ನಾನು ಹೇಳ್ತೀನಿ. ತುಂಬ ಜನಕ್ಕೆ ಆಲ್ರೆಡಿ ನಾನು ಹೀಗೇ ಮಾಡ್ತಾ ಇರೋದು, ಎಲ್ಲರಿಗೂ ಕೂಡ ನಾನು ಹೀಗೇ ಮಾಡ್ತಾ ಇರೋದು. ಇನ್ನು ಮುಂದೆನೂ ಹೊಸ್ದಾಗಿ ಯಾರೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಡೌಟಲ್ಲಿದ್ದೀರಾ, ಖಂಡಿತ ಇದು ಯಾವುದೇ ರೀತಿ ಫೇಕ್ ಅಲ್ಲ, ಯಾವುದೇ ರೀತಿ ಮೋಸ ಅಲ್ಲ. ನಿಮಗೆ ನಾನು ಬಂದು ತಲುಪೋವರೆಗೂ ನಿಮ್ಮ ಜೊತೆ ನಾನು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ.